ಜೆಸಿಬಿ ಚಾಲಕನ ಕೋಪಕ್ಕೆ ಬಲಿಯಾದ ಅಮಾಯಕ. ಕಲಬುರಗಿ ಜಿಲ್ಲೆ ಸೇಡಂನಲ್ಲಿ ಇದೇನ್ ನಡೆದ್ಬಿಡ್ತು? ಕೊಲೆಗಳು ನಡೆಯೋದಕ್ಕೆ ಕಾರಣ ಬೇಕಾಗಿಲ್ಲ ಕಣ್ರಿ. ಇಲ್ಲೊಬ್ಬ ಜೆಸಿಬಿ ಚಾಲಕ ರೋಡ್ನಲ್ಲಿ ಹೋಗ್ತಿದ್ದ ವ್ಯಕ್ತಿಯನ್ನ ಕೊಲೆ ಮಾಡಿರುವ ಘಟನೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಉಡುಗಿ ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದು ಹೋಗಿದೆ ನೋಡಿ. 24 ವರ್ಷದ ಭಾಗ್ಯವಂತ ಕೊಲೆಯಾದ ಯುವಕ. ಈತ ಜೆಸಿಬಿ ಚಾಲಕ ನಬಿ ಎಂಬಾತನಿಂದ ಕೊಲೆಯಾಗಿ ಹೋಗ್ಬಿಟ್ಟಿದ್ದಾನೆ. ಕೊಲೆಗೆ ಕಾರಣ ಏನೂ ಇರಲಿಲ್ಲ, ಜಸ್ಟ್ ವಾಹನ ಓವರ್ಟೇಕ್ ಮಾಡಿದ ಅಂತ ಕೊಲೆ ಮಾಡಿರುವ ಘಟನೆ ಇದು. ಉಡುಗಿ ಗ್ರಾಮದಲ್ಲಿ ನಬಿ ಜೆಸಿಬಿಯಲ್ಲಿ ಹೋಗ್ತಾ ಇದ್ದ ನೋಡಿ. ಆಗ ಭಾಗ್ಯವಂತ ಓವರ್ಟೇಕ್ ಮಾಡೋಕೆ ಮುಂದಾಗಿದ್ದ. ಆದ್ರೆ ಜೆಸಿಬಿ ಚಾಲಕ ನಬಿ ಸೈಡ್ ಕೊಡದೇ ಇರುವ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದು ಹೋಗಿದೆ. ಈ ಗಲಾಟೆ ತಾರಕಕ್ಕೆ ಹೋಗ್ಬಿಟ್ಟಿದೆ ನೋಡಿ. ವಾಹನದಿಂದ ಇಳಿದು ಬಂದ ಭಾಗ್ಯವಂತ ಜೆಸಿಬಿ ಚಾಲಕ ನಬಿ ಕಾಲರ್ ಪಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದ. ಇದರಿಂದ ಕೋಪಗೊಂಡ ನಬಿ ಕೂಡ ಭಾಗ್ಯವಂತನ ಕಪಾಳಕ್ಕೆ ಜೋರಾಗಿ ಹೊಡೆದು ಬಿಟ್ಟಿದ್ದ ನೋಡಿ. ಜೋರಾಗಿ ಕಪಾಳ ಮೋಕ್ಷ, ಸ್ಥಳದಲ್ಲೇ ಸಾವು. ಕೊಲೆಯಲ್ಲಿ ಅಂತ್ಯವಾದ ಇಬ್ಬರ ಜಗಳ. ನಬಿ ಹೊಡೆದ ಏಟು ಹೇಗಿತ್ತು ಅಂದ್ರೆ ಭಾಗ್ಯವಂತನ ಪ್ರಾಣ ಪಕ್ಷಿ ಸ್ಥಳದಲ್ಲೇ ಹಾರು ಹೋಗ್ಬಿಟ್ಟಿತ್ತು. ಭಾಗ್ಯವಂತ ಜೆಸಿಬಿ ಚಾಲಕನ ಕಾಲರ್ ಪಟ್ಟಿ ಹಿಡದೆ ಹೋಗಿದ್ರೆ ಇಂದು ಪ್ರಾಣ ಉಳಿಯುತ್ತಿತ್ತೇನೋ. ಆದ್ರೆ ನಬಿ ಭಾಗ್ಯವಂತನಿಗೆ ಕಪಾಳಕ್ಕೆ ಹೊಡೆದ ಏಟಿಗೆ ಭಾಗ್ಯವಂತನ ತಲೆಗೆ ಏರ್ಬಿಟ್ಟಿತ್ತು. ಹೀಗಾಗಿ ಭಾಗ್ಯವಂತ ಸ್ಥಳದಲ್ಲೇ ಮೃತಪಟ್ಬಿಟ್ಟಿದ್ದ. ಸದ್ಯ ಸ್ಥಳಕ್ಕೆ ಸೇಡಂ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಇನ್ನು ಕೊಲೆ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಕಲಬುರಗಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.